ತುಂಬಾ ಎನರ್ಜಿ ಸಿಗುತ್ತೆ. ಅವ್ರಿಗೆ ಎನರ್ಜಿ ಸಿಕ್ಕಿದ್ರೆ ಏನಾಗುತ್ತೆ, ಇನ್ನೊಂದು ಬಿಲ್ಡಿಂಗ್ ಕಟ್ತಾರೆ, ಇನ್ನೊಂದು ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಗೂ ಕೆಲಸ ಸಿಗುತ್ತೆ, ನಮಗೂ ಕೆಲಸ ಸಿಗುತ್ತೆ. ನಮ್ಗೆ ಚಾಲೆಂಜ್ ಏನಪ್ಪಾ ಅಂದ್ರೆ ಅವ್ರನ್ನ ಚೆನ್ನಾಗಿರೋ ತರ ಇಲ್ಲಿ ಏನೇನ್ ಬೇಕೋ ಮಾಡ್ಕೊಟ್ಬಿಟ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಇವಾಗ ಇರೋ ಪರಿಸ್ಥಿತಿಗಿಂತ ಎತ್ತರಕ್ಕೆ ಹೋಗ್ತಾರೆ ಹೊರತು ಡೌನ್ ಆಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ತರ ಪ್ಲಾನ್ ಮಾಡ್ಕೊಡಿ. ನಮ್ಗೆ ಇಲ್ಲಿ ಏನಕ್ಕೆ ಇಡ್ತೀರಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಭಾರ ಬೀಳ್ಬೇಕು, ನೈಋತ್ಯ ಮೂಲೆ ಭಾರ ಇರಬೇಕು, ಮತ್ತೆ ಕತ್ಲಿರ್ಬೇಕು. ಇಲ್ಲಿ ಆದಷ್ಟು ಬೆಳಕು ಕಡಿಮೆ ಬರ್ಬೇಕು ಈ ರೂಮ್ಗೆ. ಹಾಗಾಗಿ ಇಲ್ಲಿ ಗೋಡನ್ನು ಮಾಡ್ಬೋದು. ನಾವು ರೇಷನ್ ಇಟ್ಟಾಗ ಏನಾಗುತ್ತೆ ಅಂದ್ರೆ ತುಂಬಾ ವರ್ಷ, ಮುಂದಿನ ವರ್ಷಕ್ಕೆ ನಮ್ಗೆ ಮಳೆ ಬಂದಿಲ್ಲ, ಬೆಳೆ ಆಗಿಲ್ಲ, ನಮ್ಗೆ ರೇಷನ್ ಖಾಲಿ ಆಗ್ಬಾರ್ದು ಅಂದಾಗ ಇಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳು ತುಂಬಾ ವರ್ಷ ನಮ್ ಜೊತೆಲೆ ಇರುತ್ತೆ. ಹಾಗಾಗಿ ಇದನ್ನ ನಾವು ಗೋಡನ್ ಆಗಿನೂ ಕೂಡ ಬಳಸಬಹುದು. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ವಾಸ್ತು ತಜ್ಞರು ಯಾವ ಮನೆಗೆ ಹೋಗ್ತಾರೆ ನೋಡೋದಕ್ಕೆ, ಮತ್ತು ಒಂದು ಪ್ರಾಪರ್ಟಿ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಒಂದು ಖಾಲಿ ಜಾಗ ಇರ್ಬೋದು, ಯಾರೇ ಆಗಲಿ ವಾಸ್ತು ತಜ್ಞರು ಆ ಜಾಗಕ್ಕೆ ಹೋದಾಗ ಅವರು ಯಾವ ಫಾರ್ಮುಲಾನ ಉಪಯೋಗಿಸ್ತಾರೆ, ವಾಸ್ತುಗೆ ಇದೆಯೋ ಇಲ್ವೋ ಅಂತ ತಿಳ್ಕೊಳೋದಕ್ಕೆ ಯಾವ ಫಾರ್ಮುಲಾನ ಉಪಯೋಗಿಸ್ತಾರೆ ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಾಸ್ತು ಅಲ್ಲಿ ಇರ್ತಕ್ಕಂಥ ಸೀಕ್ರೆಟ್ ಏನು, ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಫಾರ್ಮುಲಾನ ಬಳಸ್ಕೊಂಡು ನೀವಿರೋ ಅಂತ ಮನೆ ವಾಸ್ತು ಇದೆಯೋ ಇಲ್ವೋ ಅಂದ್ಬಿಟ್ಟು ನೀವೇ ಬೇಕಾದ್ರೆ ಅದನ್ನ ಪರೀಕ್ಷೆ ಮಾಡ್ಕೊಳ್ಬಹುದು. ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರಾ ಈ ಫಾರ್ಮುಲಾನ ಬಳಸ್ಕೊಂಡು ನೀವು ಪ್ಲಾನ್ ಅನ್ನ ಮಾಡಿದ್ರೆ ನಿಮ್ಮ ಪ್ಲಾನು ತುಂಬಾ ಚೆನ್ನಾಗಿ ವಾಸ್ತುಗೆ ಹೊಂದ್ಕೊಳ್ಳುವ ಹಾಗೆ ಬರುತ್ತೆ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನೋಡಿ, ನಮಗೆ ನಮ್ಮ ಮನೆ ಅಥವಾ ಸೈಟು ಇದನ್ನ 9 ಭಾಗ ಆಗಿ ಮಾಡಬೇಕು. ಅದು ಯಾವುದೇ ರೋಡ್ ಫೇಸಿಂಗ್ ಇರಲಿ, ಪೂರ್ವ ಇರಲಿ, ಪಶ್ಚಿಮ ಇರಲಿ, ಉತ್ತರ ಇರಲಿ, ಯಾವುದೇ ರೋಡ್ ಫೇಸಿಂಗ್ ಆದ್ರೂ ನಾವು ಇದನ್ನ 9 ಭಾಗಗಳಾಗಿ ಮಾಡಿದಾಗ ನಮಗೆ ಕರೆಕ್ಟಾಗಿ ಫಾರ್ಮುಲಾ ಫಾಲೋ ಮಾಡೋಕ್ಕೆ ಸಿಗುತ್ತೆ. ನೋಡಿ, ಈ ರೀತಿ ನಾವು 9 ಭಾಗಗಳಾಗಿ ಮಾಡ್ಬೋದು. ಅದು 30-40 ಸೈಟ್ ಇರಲಿ, 40-50 ಇರಲಿ, 80-100 ಇರಲಿ, ಯಾವುದೇ ಇರಲಿ, ನಮ್ಮ ಸೈಟ್ನ, ನಮ್ಮ ಮನೆನ ಈ ಥರ 9 ಭಾಗ ಆಗಿ ಮಾಡಬೇಕು. ಈ 9 ಭಾಗದಲ್ಲಿ ನೋಡ್ರಿ, ಫಸ್ಟ್ ಬಂದು ಈಶಾನ್ಯ. ಈಶಾನ್ಯದಲ್ಲಿ ಏನೇನು ಇರಬೇಕು, ಏನೇನು ಇರಬಾರ್ದು ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಂಡ್ಬಿಟ್ರೆ ನಿಮಗೆ ಸಮಸ್ಯೆ ಎಲ್ಲಿಂದ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ನಿಮಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ಈಶಾನ್ಯ ಅಂದ್ರೆ ಇಲ್ಲಿ ಶಿವ ಇರ್ತಾನೆ. ಶಿವ ಯಾವಾಗ ರುದ್ರ ತಾಂಡವ, ಹಾಗಾಗಿ ಅವನ ಕೋಪ ಜಾಸ್ತಿ. ದೇವತೆಗಳೆಲ್ಲ ಸೇರಿ ಶಿವನ್ ತಲೆ ಮೇಲೆ ಚಂದ್ರನ ಇಡ್ತಾರೆ. ಏನಕ್ಕೆ ಅಂದ್ರೆ ಚಂದ್ರ ಯಾವಾಗೂ ತಣ್ಣಗಿರ್ತಾನೆ, ಶಿವನ್ ತಲೆ ಮೇಲೆ ಯಾವಾಗೂ ತಣ್ಣಗಿದ್ರೆ ಸಮಾಧಾನವಾಗಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ನೀರನ್ನ ಇಡಬೇಕು, ಶಿವನ್ ತಲೆ ಮೇಲೆ ನೀರನ್ನ ಇಡಬೇಕು. ಅದೇನೋ ಭೂಮಿಯಿಂದ ಒಳಗಡೆ ಶಿವನ್ ತಲೆ ಮೇಲೆ ಯಾರಿರ್ತಾರೆ ಹೇಳಿ, ಗಂಗೆ ಅಂದ್ರೆ ನೀರು ಅಂತ. ಹಾಗಾಗಿ ಇಲ್ಲಿ ಈಶಾನ್ಯದಲ್ಲಿ ಸಂಪು ಬರಬೇಕು. ಸಂಪು ಬಂದಾಗ ಏನಾಗ್ತದೆ, ಶಿವ ಯಾವಾಗೂ ತಣ್ಣಗಿರ್ತಾನೆ. ಇದಾದ್ಮೇಲೆ ಮನೆ ಒಳಗಡೆ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಅಥವಾ ಉತ್ತರ ಈಶಾನ್ಯದಲ್ಲಿ ನಮಗೆ ಬಾಗಿಲು ಕೂಡ ಕೇಳ್ತೀವಿ ನಾವು. ಪೂರ್ವದ ರೋಡ್ ಫೇಸಿಂಗ್ ಇರೋರಿಗೆ ಉತ್ತರದ ಬಾಗಿಲು ಕೊಡಬೇಕು. ಏನಕ್ಕೆ ಅಂದ್ರೆ ಇದು ಈ ಕಾಂಪೌಂಡ್ ಇರುತ್ತಲ್ವ, ನಮಗೆ ಈ ಕಾಂಪೌಂಡ್ ಇದ್ದಾಗ ಏನಾಗುತ್ತೆ, ನಮಗೆ ಈ ಪೂರ್ವದ ಬಾಗಿಲವರು ಹೀಗೆ ಆಚೆ ಹೋದಾಗ ನೋಡಿ, ಇದು ನಮ್ಮ ಮನೆಗೆ ದೇವಮೂಲೆ, ಇದು ನಮ್ಮ ಸೈಟ್ಗೆ ಈ ತರ ದೇವಮೂಲೆ ಇರುತ್ತೆ. ಅಂದ್ರೆ ದೇವ ನಡಿಗೆ ಅಂತ, ದೇವಮೂಲೆ ನಡಿಗೆ ಅಂತ. ಈ ಪೂರ್ವದ ಬಾಗಿಲು ಇಟ್ಟವರು ಇಲ್ಲಿಂದ ಹಿಂಗೆ ಹೋದಾಗ ಈ ದೇವಮೂಲೆನ ಕ್ರಾಸ್ ಮಾಡಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ಈ ಉತ್ತರದ ಬಾಗಿಲು ಕೊಟ್ಟಾಗ ಈ ರೀತಿ ಬಂದು ಹಿಂಗೆ ಆಚೆ ಹೋಗ್ತಾರೆ. ಉತ್ತರದ ರೋಡ್ ಫೇಸಿಂಗ್ ಇರೋರಿಗೆ ಅವ್ರಿಗೆ ಉತ್ತರಕ್ಕೆ ಮೇನ್ ಡೋರ್ ಕೊಡಬಾರ್ದು. ಉತ್ತರಕ್ಕೆ ಬೇಕಾದ್ರೆ ತಗೊಳ್ಳಿ, ಪೂರ್ವಕ್ಕೆ ಕೊಟ್ಟಾಗ ಈ ತರ ಒಂದು ಕ್ರಾಸ್ ಆಗುತ್ತೆ. ಈ ಕ್ರಾಸ್ ಮಾಡ್ಕೊಂಡು ಹೋದಾಗ ನಾವು ಹೋಗಿದ್ದಂತ ಕೆಲಸಗಳು ಬೇಗ ಕೈಗೂಡ್ತವೆ, ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಹಾಗಾಗಿ ನಾವು ದೇವಮೂಲೆ ನಡಿಗೆ, ಅದು ಯಾವುದೇ ರೋಡ್ ಫೇಸಿಂಗ್ ಇರಲಿ, ದೇವಮೂಲೆನ ಕ್ರಾಸ್ ಮಾಡ್ಕೊಂಡು ಓಡಾಡಿದಾಗ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಕೆಲವರು ಹೇಳ್ತಾರೆ, ಸರ್ ಪೂರ್ವದ ರೋಡ್ ಫೇಸಿಂಗ್ ಉತ್ತರದಿದ್ರೆ ಓಕೆ, ದಕ್ಷಿಣದ ಏನ್ ಮಾಡ್ಬೇಕು ಅಂತ. ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಉತ್ತರದ ಬಾಗಿಲು ಇಟ್ಕೊಂಡ್ರೆ ನೋಡ್ರಿ, ಹಿಂಗೆ ಆಚೆ ಬಂದಾಗ ನೀವು ಈ ದೇವಮೂಲೆ ನಡಿಗೆ ಅಂತ ಬರುತ್ತೆ. ಅವಾಗ ನಿಮಗೆ ಹೋಗಿದ ಕೆಲಸ ತುಂಬಾ ಸಕ್ಸಸ್ ಆಗ್ತಾ ಇರ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ. ಅದೇ ರೀತಿ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಪೂರ್ವದ ಬಾಗಿಲು ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೆ ಸಕ್ಸಸ್ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಸ್ವಲ್ಪ ಜಾಗ ನಿಮಗೆ ನಾರ್ತ್ ಇಷ್ಟು ಖಾಲಿ ಬಿಡಬೇಕಾಗುತ್ತೆ, ಆದ್ರೆ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಗಾಗಿ ಈ ಉಚ್ಚ ಸ್ಥಾನದಲ್ಲಿ ಬಾಗಿಲು ಇಟ್ಕೊಂಡ್ರೆ ನಮಗೆ ಸಕ್ಸಸ್ ತುಂಬಾ ಸ್ಪೀಡಾಗಿ ಸಿಗ್ತಾ ಇರ್ತದೆ. ಇದಾದ್ಮೇಲೆ ನಮಗೆ ಈಶಾನ್ಯದಲ್ಲಿ ನಾವು ಕಾಲಿನ ಬಿಟ್ಕೊಬೇಕು. ಮನೆ ಒಳಗಡೆ ಒಂದು ವರಂಡ ಅಥವಾ ಲಿವಿಂಗ್ ಏರಿಯಾ, ಎರಡರಲ್ಲಿ ಒಂದು ಖಾಲಿ ಬಿಟ್ಕೊಂಡಾಗ ಏನಾಯ್ತು, ಅಲ್ಲಿ ನಾವು ಶಿವನ್ ತಲೆ ಮೇಲೆ ಭಾರ ಹಾಕಬಾರ್ದು. ಟೋಟಲ್ ನಮ್ಮ ಪ್ರಾಪರ್ಟಿಗೆ ಇಲ್ಲಿ ಖಾಲಿ ಇರ್ಬೇಕಪ್ಪ ಅಂದ್ರೆ ಈಶಾನ್ಯದಲ್ಲಿ ವೆಯ್ಟ್ ಕಡಿಮೆ ಇರಬೇಕು ಎಲ್ಲದಕ್ಕಿಂತ. ಇದನ್ನ ಗಮನದಲ್ಲಿ ಇಟ್ಕೊಂಡು ಲಿವಿಂಗ್ ಏರಿಯಾ, ವರಾಂಡ ಈ ತರ ನೀವು ಮಾಡ್ಕೊಬೇಕು. ದೇವಮೂಲೆಯಲ್ಲಿ ಕೆಲವರು ದೇವರ ಮನೆ ಮಾಡ್ತಾರೆ. ನೋಡಿ, ಈ ದೇವರ ಮನೆ ಮಾಡಿದಾಗ ನಮಗೆ ಈಶಾನ್ಯ ಭಾರ ಬೀಳುತ್ತೆ.
ಈಶಾನ್ಯ ಭಾರ ಬಿದ್ದಾಗ ಈ ವಾಯುವ್ಯದಲ್ಲಿ ಒಂದು ರೂಮೋ ಏನಾದರೂ ಒಂದು ಟಾಯ್ಲೆಟ್ ರೂಮೋ ಏನಾದರೂ ಇದ್ರೆ ಮಾತ್ರ ದೇವ್ರ ಮೂಲೆಯಲ್ಲಿ ನಾವು ದೇವ್ರ ಮನೆನ ಮಾಡ್ಬೋದು. ಇಲ್ಲಿ ಖಾಲಿ ಇದೆ ಅದ್ರ ಅಪೋಸಿಟ್ ಪಶ್ಚಿಮ ವಾಯುವ್ಯದಲ್ಲಿ ಅಂದಾಗ ಇಲ್ಲಿ ನಾವು ದೇವ್ರ ಮನೆ ಮಾಡಬಾರ್ದು. ಇದು ಕಂಡೀಷನ್ ಅಪ್ಲೈ. ನೀವು ಮಾಡಬೇಕಾದ್ರೆ ನಮ್ಮನ್ನು ಕೇಳ್ಬಿಟ್ಟು ಮಾಡಬೇಕು. ಅದು ಬಿಟ್ಟು ನೀವೇ ಮಾಡ್ಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಇದಾದ್ಮೇಲೆ ನಮಗೆ ಇಲ್ಲಿ ಏನೇನು ದೇವ್ರ ಮೂಲೆಯಲ್ಲಿ ಏನೇನು ಬರಬಾರ್ದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ಲಾನ್ ಮಾಡೋರಿಗೆ ಇದು ತುಂಬಾ ಈಸಿ ಆಗ್ತದೆ, ಮಾಡಿರೋರ್ಗೂ ಇದು ಅರ್ಥ ಆಗುತ್ತೆ. ನಾವು ಏನಕ್ಕೋಸ್ಕರ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಿ, ಕಷ್ಟ ಏನಕ್ಕೆ ನಾವು ಪಡ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕೆಲವರು ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಮೆಟ್ಲು ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಭಾರ ಬೀಳುತ್ತೆ. ಮೆಟ್ಲುಗಳು ಈಶಾನ್ಯದಲ್ಲಿ, ಅದು ಮನೆ ಒಳಗಡೆ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು. ಕೆಲವರು ಡೂಪ್ಲೆಸ್ ಅಲ್ಲೇ ಮಾಡ್ತಾರೆ ಮೆಟ್ಲು. ಹಾಗಾಗಿ ಮೆಟ್ಲುಗಳು ಬಂದಾಗ ಭಾರ ಬೀಳುತ್ತೆ. ನಾವು ಅಲ್ಲಿ ಮೆಟ್ಲುಗಳನ್ನ ಮಾಡಬಾರ್ದು. ಇದಾದ್ಮೇಲೆ ಕೆಲವರು ಇದು ಮಾಡ್ತಾರೆ, ಏನು ಬೆಡ್ರೂಮ್ ಮಾಡ್ತಾರೆ. ಇಲ್ಲಿ ಮಲಗಬಾರ್ದು. ಈಶಾನ್ಯ ಮೂಲೆಯಲ್ಲಿ ಮಲಗಿದ್ರೆ ಆರೋಗ್ಯ ಸಮಸ್ಯೆ ಬರ್ತದೆ. ಅದು ಗ್ರೌಂಡ್ ಫ್ಲೋರ್ ಇರ್ಬೋದು, ಫಸ್ಟ್ ಫ್ಲೋರ್ ಇರ್ಬೋದು, ಸೆಕೆಂಡ್ ಫ್ಲೋರ್ ಇರ್ಬೋದು. ಈಶಾನ್ಯ ನಮ್ಗೆ ಯಾವಾಗಿದ್ರು ಖಾಲಿನೇ ಇರಬೇಕು. ಕೆಳಗಡೆ ಮಾತ್ರ ಕೆಲವರು ಖಾಲಿ ಬಿಡ್ತಾರೆ, ಮೇಲೆ ಮಾಡ್ಬಿಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡ್ತಾರೆ. ಮಾಡಬಾರ್ದು. ಅದು ಅಷ್ಟೇ, ಶಿವನ್ ತಲೆ ಮೇಲೆ ನೀವು ಟಾಯ್ಲೆಟ್ ಮಾಡಿದ್ರೆ ಶಿವ ರುದ್ರ ತಾಂಡವ ಮಾಡ್ತಾನೆ, ಮಾಡಬಾರ್ದು. ಹಳ್ಳಿಗಳ ಕಡೆ ಈಶಾನ್ಯದಲ್ಲಿ ಇದು ಏನೋ ಸೌದೆ ಅಂಡೆ ಹಾಕೊಂಡ್ಬಿಟ್ಟಿರ್ತೀರ, ಅಲ್ಲಿ ಬೆಂಕಿ ಉರಿಸಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಬೇಕು. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮೇಲೆ ಟೆರೇಸ್ ಅಲ್ಲಿ ಇಲ್ಲಿ ಮಕ್ಕಳು ಓದಕ್ಕೆ ಅಂತ ಒಂದು ರೂಮ್ ಮಾಡ್ತಾರೆ. ರೂಮ್ ಮಾಡಬೇಡಿ, ಹಾಗೆ ಬೇಕಾದ್ರೆ ಓದ್ಕೊಳ್ಳಿ ಮಕ್ಕಳು. ರೂಮ್ ಇಲ್ದಿರೋ ತರ ಲಿವಿಂಗ್ ಏರಿಯಾ ತರ ಮಾಡಿಕೊಂಡು ಈಶಾನ್ಯನ ಬಳಸ್ಕೊಬೇಕು. ಈಗ ಈಶಾನ್ಯದ ಆಯ್ತು. ನೆಕ್ಸ್ಟ್ ಬಂದು ನಮ್ಗೆ ಯಾವ್ದು ಬರ್ತದೆ ಅಂದ್ರೆ ಪೂರ್ವ ಮಧ್ಯ ಭಾಗ ಬರ್ತದೆ. ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಪೂರ್ವ ಮಧ್ಯ ಭಾಗದಲ್ಲಿ ಯುಟಿಲಿಟಿ ಮಾಡ್ಬೋದು, ಅಥವಾ ಡೈನಿಂಗ್ ಹಾಲ್ ಮಾಡ್ಬೋದು, ಅಥವಾ ದೇವ್ರ ಮನೆ. ಇದು ಯಾವುದು ಬೇಡ ಅಂದ್ರೆ ಬೇಕಾದ್ರೆ ನೀವು ಖಾಲಿ ಬಿಟ್ಕೊಬೋದು. ಇದು ತುಂಬಾ ಒಳ್ಳೇದು ಇಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ. ಇದಾದ್ಮೇಲೆ ಏನ್ ಮಾಡಬಾರ್ದಪ್ಪ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಡಿಗೆ ಮನೆ ಮಧ್ಯ ಮಾಡ್ತಾರೆ, ಯುಟಿಲಿಟಿನ ಕಾರ್ನರ್ಗೆ ಹಾಕ್ಬಿಟ್ಟು ಅಗ್ನಿಮೂಲೆಯಲ್ಲಿ. ಮಧ್ಯದಲ್ಲಿ ನಮಗೆ ಅಡಿಗೆ ಮನೆ ಬರಬಾರ್ದು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಟಾಯ್ಲೆಟ್ ರೂಮ್ ಮಾಡ್ತಾರೆ. ಟಾಯ್ಲೆಟ್ ರೂಮು ಮಾಡಬಾರ್ದು. ಪೂರ್ವ ಮಧ್ಯ ಭಾಗದಲ್ಲಿ ರೂಮ್ ಕೂಡ ಬರಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಅಲ್ಲಿ ಭಾರ ಬೀಳಬಾರ್ದು. ಕೆಲವರು ಗೋಡನ್ ಮಾಡ್ತಾರೆ, ಮಾಡಬಾರ್ದು. ಪೂರ್ವ ಮಧ್ಯ ಭಾಗನ ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿ ನೀವು ಬಳಸ್ಕೊಳ್ಳಿ, ನಿಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಈಶಾನ್ಯ ಆಯ್ತು, ಪೂರ್ವ ಮಧ್ಯ ಭಾಗ ಆಯ್ತು. ಈಗ ಉಳಿದಿರೋದು ಆಗ್ನೇಯ. ಆಗ್ನೇಯ ದಿಕ್ಕಲ್ಲಿ ಎಲ್ಲಾರು ಈಗ ಸರ್ವೇ ಸಾಮಾನ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಾ, ಯುಟಿಲಿಟಿ ಮಾಡ್ತಾ ಇದ್ದೀರಾ. ಯುಟಿಲಿಟಿ ಬಂದು ನಮಗೆ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇದ್ದೀರಾ. ಅಗ್ನಿ ಅಂದ್ರೆ ಏನ್ ಹೇಳಿ, ಬೆಂಕಿ. ನೋಡಿ, ನಮಗೆ ಈ ಕಾರ್ನರ್ ಅಲ್ಲೇ ಸ್ಟವ್ ಬರಬೇಕು. ಮತ್ತೆ ಸುಮಾರು ಜನ ದಕ್ಷಿಣದಲ್ಲಿ ಶಿಂಕ್ ಹಾಕ್ತೀರಾ, ಈಶಾನ್ಯದಲ್ಲೇ ಬರಬೇಕು. ನಮಗೆ ಅಗ್ನಿ ಮೂಲೆ ಅಂದ ತಕ್ಷಣ ಅಲ್ಲಿ ಅಡಿಗೆ ಮನೆನೇ ಇರಬೇಕು. ನೀವು ಯುಟಿಲಿಟಿ ಮಾಡ್ತೀರಾ, ಎಷ್ಟೋ ಜನ ಕೇಳ್ತೀರಾ ಸರ್ ಯುಟಿಲಿಟಿ ಎಲ್ಲಿ ಮಾಡೋದು ಅಂತ. ನಾನು ಯುಟಿಲಿಟಿ ಎಲ್ಲಿ ಬರಬೇಕು ಅಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಅದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ಯುಟಿಲಿಟಿ ಬಂದಿರೋದು ಒಂದು 5-6 ವರ್ಷದಿಂದ ಈಚೆಗೆ. ಮುಂಚೆ ಯುಟಿಲಿಟಿ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಾವು ಎಲ್ಲರೂ ಅಷ್ಟೇ ಅಗ್ನಿ ಮೂಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ರು. ಇವಾಗ ನಾವು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇದ್ದೀರಿ, ಪೂರ್ವ ಮಧ್ಯ ಭಾಗ ಇನ್ನು ಆ ಕಡೆ ಈ ಕಡೆ ಎಲ್ಲೋ ಬಂದು ಅಡಿಗೆ ಮಾಡ್ತಾ ಇದ್ದಾರೆ. ಇದು ದೋಷ ಆಗುತ್ತೆ. ಇಲ್ಲಿ ನಮ್ಗೆ ಅಗ್ನಿ ಮೂಲೆ ಬರ್ಬೇಕಂದ್ರೆ ಬರಲೇಬೇಕು. ಇನ್ ಕೆಲವ್ರು ಕೇಳ್ತಾರೆ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಬರುತ್ತಲ್ವಾ ಅಂತ. ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ತಗೊಳ್ಳಿ, ನಮ್ ಬೇಡ ಅಂದಿಲ್ಲ. ಆದ್ರೆ ಮತ್ತೆ ಆ ರೂಮಲ್ಲಿ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ರೆ ಮತ್ತೆ ಆ ಫಸ್ಟ್ ಫ್ಲೋರ್ಗೆ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಾ. ಮತ್ತೆ ಕೆಳಗಡೆ ಅಡಿಗೆ ಮನೆ ಇರುತ್ತೆ, ಮೇಲೆ ಟಾಯ್ಲೆಟ್ ರೂಮ್ ಇರುತ್ತೆ. ಒಂದಕ್ಕೊಂದು ಮ್ಯಾಚ್ ಆಗಲ್ಲ, ಅಡಿಗೆ ಬೇಗ ಕೆಟ್ಟೋಗ್ತಾ ಇರ್ತದೆ. ಹಾಗಾಗಿ ಅಡಿಗೆ ಮನೆ ಮೇಲೆ ಅಡಿಗೆ ಮನೆ ಕೆಳಗಡೆ ಟಾಯ್ಲೆಟ್ ರೂಮ್ ಬರ್ದಿರೋ ಹಾಗೆ ವ್ಯವಸ್ಥೆ ಮಾಡ್ಕೊಬೇಕು ನೀವು. ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆನೇ ಬರಬೇಕು. ಫಸ್ಟ್ ಫ್ಲೋರ್ ಅಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಅಂತ ನಾನು ಹೇಳಿದೀನಿ. ಮತ್ತೆ ಇಲ್ಲಿ ಏನಂದ್ರೆ ಗೋಡನ್ ಮಾಡ್ತಾರೆ ಕೆಲವರು. ನೋಡಿ, ಇದು ದಕ್ಷಿಣನೂ ಆಗುತ್ತೆ, ಪೂರ್ವನೂ ಆಗುತ್ತೆ. ಭಾರ ಬಿದ್ದಾಗ ಆಗುತ್ತೆ ಪೂರ್ವ. ಹಾಗಾಗಿ ಗೋಡನ್ ಮಾಡಬೇಡಿ. ಬೇಕಿದ್ರೆ ಲೈಬ್ರರಿ ಮಾಡಿ, ಫಸ್ಟ್ ಫ್ಲೋರು ಜಿಮ್ ಮಾಡಿ, ಹೋಮ್ ಥಿಯೇಟರ್ ಮಾಡಿ. ಅದು ಬಿಟ್ಟು ಬೇರೆ ಇನ್ನೇನು ಮಾಡಬಾರ್ದು. ಮತ್ತೆ ಅಗ್ನಿ ಮೂಲೆಯಲ್ಲಿ ಮನೆ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು. ಲಿಫ್ಟ್ ಬರಬಾರ್ದು. ಆಚೆ ಕಡೆ ಬೇಕಾದ್ರೆ ಮೆಟ್ಲು ಬರ್ಬೋದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ. ಇದಾದ್ಮೇಲೆ ನಮಗೆ ಈಶಾನ್ಯ ಆಯ್ತು, ಪೂರ್ವ ಮಧ್ಯ ಭಾಗ ಆಯ್ತು, ಆಗ್ನೇಯ ಆಯ್ತು. ನೆಕ್ಸ್ಟ್ ಬರೋದು ನಮಗೆ ದಕ್ಷಿಣ ಮಧ್ಯ ಭಾಗ. ನೋಡಿ, ದಕ್ಷಿಣ ಆಗ್ನೇಯ ಮುಗೀತು, ದಕ್ಷಿಣ ನೈಋತ್ಯದಿನ್ನೂ ಇದೆ. ಈಗ ಫಸ್ಟ್ ನಾವು ದಕ್ಷಿಣದಲ್ಲಿ ಏನ್ ಬರ್ಬೋದಪ್ಪ ಅಂದ್ರೆ ಮೆಟ್ಲುಗಳು ಬರ್ಬೋದು. ಆದ್ರೆ ಏನು ಡೂಪ್ಲೆಸ್ ಮಾಡ್ಕೊಂಡಾಗ ಮನೆ ಒಳಗಡೆ ಹೇಳ್ತಾ ಇರೋದು ನಾನು, ಮೆಟ್ಲು ಬರ್ಬೋದು. ಮೆಟ್ಲು ಬಂದಾಗ ಕಂಡೀಷನ್ ಅಪ್ಲೈ ಆಗುತ್ತೆ. ನೀವು ನಮ್ಗೆ ಕೇಳಿ ಮಾಡ್ಕೊಬೇಕು ಯಾವ ರೀತಿ ಮಾಡ್ಕೊಬೇಕು ಅಂತ. ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದ್ರೆ ಯಾವ ರೀತಿ ಆ ರೀತಿ ಮಾಡೋಕ್ಕಾಗಲ್ಲ, ಕಂಡೀಷನ್ ಅಪ್ಲೈ ಆಗಿರುತ್ತೆ. ಇದಾದ್ಮೇಲೆ ಇಲ್ಲಿ ನಾವು ದಕ್ಷಿಣ ಮಧ್ಯ ಭಾಗದಲ್ಲಿ ರೂಮ್ ಮಾಡ್ಬೋದು, ಗೋಡನ್ ಮಾಡ್ಬೋದು, ಮತ್ತೆ ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಬೋದು. ಇಷ್ಟು ನಾವು ದಕ್ಷಿಣ ಭಾಗದಲ್ಲಿ ಮನೆಯ ಒಳಗಡೆ ಮಾಡ್ಬೇಕಾಗಿರೋಂಥದ್ದು. ನಾವು ಟಾಯ್ಲೆಟ್ ರೂಮ್ ಅಂದ ತಕ್ಷಣ ಎಲ್ಲ ಆಚೆ ಮಾಡ್ತೀರಾ, ಆಚೆ ಮಾಡಬಾರ್ದು. ಮನೆಯ ಒಳಗಡೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಂದ್ರೆ ಮಾತ್ರ ಮಾಡ್ಬೋದು. ಮತ್ತೆ ನಮಗೆ ದಕ್ಷಿಣ ಮಧ್ಯ ಭಾಗದಲ್ಲಿ ನಾನು ಮೆಟ್ಲು ಯಾವ ರೀತಿ ಹೇಳಿದ್ನೋ ಲಿಫ್ಟು ಇಲ್ಲಿ ಬರ್ಬೋದು. ಆದ್ರೆ ಕಂಡೀಷನ್ ಅಪ್ಲೈ ಇರುತ್ತೆ, ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ.
ಇನ್ನು ಬಂದು ನಮಗೆ ನೈಋತ್ಯ, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ಇದನ್ನ ಆಡು ಭಾಷೆಯಲ್ಲಿ ಕುಬೇರನ ಮೂಲೆ ಅಂತಲೂ ಕರೀತಾರೆ. ಇಲ್ಲಿ ಏನ್ ಬರ್ಬೋದಪ್ಪ ಅಂದ್ರೆ ಮನೆ ಯಜಮಾನರು ಮಲಗಬೇಕು, ಮನೆಯ ಗಂಡು ಮಕ್ಕಳು ಮಲಗಬೇಕು. ಏನಕ್ಕಪ್ಪ ಅಂದ್ರೆ ಇಲ್ಲಿ ಏನು ಇರುತ್ತೆ ಅವರು ಜಾಸ್ತಿ ದಿನ ಇರ್ತಾರೆ ನಮ್ಮ ಹತ್ರ, ಅದಕ್ಕೋಸ್ಕರ ನಾವು ಮನೆ ಯಜಮಾನರನ್ನ ಅಲ್ಲಿ ಮಲಗಿಸೋದು. ಈ ಕುಬೇರನ ದಿಕ್ಕು ಅಂತ ಏನ್ ಹೇಳ್ತೀರಾ ನೀವು, ಈ ನೈಋತ್ಯ ಮೂಲೆಯಲ್ಲಿ ಮನೆ ಯಜಮಾನರು ಮಲಗಬೇಕು. ಇದಾದ್ಮೇಲೆ ಏನ್ ಬರ್ಬೋದಪ್ಪ ಅಂದ್ರೆ ಗೋಡನ್. ಈಗ ನಾವು ರೇಷನ್ ಏನಾದ್ರು ಇರುತ್ತೆ, ಭತ್ತ ರಾಗಿ ಎಲ್ಲ ಇಲ್ಲಿ ಹಾಕಿದಾಗ ನಮ್ಗೆ ಇಲ್ಲಿ ಏನಕ್ಕೆ ಇಡ್ತೀರಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಭಾರ ಬೀಳ್ಬೇಕು, ನೈಋತ್ಯ ಮೂಲೆ ಭಾರ ಇರಬೇಕು, ಮತ್ತೆ ಕತ್ಲಿರ್ಬೇಕು. ಇಲ್ಲಿ ಆದಷ್ಟು ಬೆಳಕು ಕಡಿಮೆ ಬರ್ಬೇಕು ಈ ರೂಮ್ಗೆ. ಹಾಗಾಗಿ ಇಲ್ಲಿ ಗೋಡನ್ನು ಮಾಡ್ಬೋದು. ನಾವು ರೇಷನ್ ಇಟ್ಟಾಗ ಏನಾಗುತ್ತೆ ಅಂದ್ರೆ ತುಂಬಾ ವರ್ಷ, ಮುಂದಿನ ವರ್ಷಕ್ಕೆ ನಮ್ಗೆ ಮಳೆ ಬಂದಿಲ್ಲ, ಬೆಳೆ ಆಗಿಲ್ಲ, ನಮ್ಗೆ ರೇಷನ್ ಖಾಲಿ ಆಗಬಾರ್ದು ಅಂದಾಗ ಇಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳು ತುಂಬಾ ವರ್ಷ ನಮ್ಮ ಜೊತೆಲೇ ಇರುತ್ತೆ. ಹಾಗಾಗಿ ಇದನ್ನ ನಾವು ಗೋಡನ್ ಆಗಿನೂ ಕೂಡ ಬಳಸ್ಬೋದು. ಇಲ್ಲಿ ಮತ್ತೆ ಏನ್ ಮಾಡ್ತಾರೆ, ಕೆಲವರು ಲಿವಿಂಗ್ ಏರಿಯಾ ಮಾಡ್ಬಿಡ್ತಾರೆ. ಇಲ್ಲಿ ಭಾರ ಇರಬೇಕು, ಭಾರ ಇರೋ ತರ ನೋಡ್ಬಿಡಿ. ಕೆಲವ್ರು ಏನ್ ಮಾಡ್ತಾರೆ, ಡೈನಿಂಗ್ ಏರಿಯಾ ಮಾಡ್ತಾರೆ, ಇಲ್ಲಿ ಖಾಲಿ ಇರಬಾರ್ದು. ಇನ್ ಕೆಲವರು ದೇವ್ರ ಮನೆ ಮಾಡ್ತಾರೆ, ಇಲ್ಲಿ ಮನೆ ಯಜಮಾನ ಅಥವಾ ಗೋಡನ್ ಮಾತ್ರ ಇರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಪುಟ್ಟದೊಂದು ಗೋಡನ್ ಮಾಡ್ಬಿಟ್ಟಿದ್ದೀನಿ ಸಾರ್ ಅಂತಾರೆ ನನಗೆ. ಅಲ್ಲ, ಈ ಟೋಟಲ್ ಪ್ರಾಪರ್ಟಿಗೆ ಎಲ್ಲದಕ್ಕಿಂತ ಭಾರ ಪ್ರತಿ ಫ್ಲೋರ್ ಅಲ್ಲೂ ಈ ಭಾಗದಲ್ಲೇ ಬರಬೇಕು, ಎತ್ತರನೂ ಅಷ್ಟೇ ಈ ಭಾಗನೇ ಆಗ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನ್ ಮಾಡಬಾರ್ದಪ್ಪ ಅಂದ್ರೆ ಟಾಯ್ಲೆಟ್ ರೂಮ್, ಈ ಕಾರ್ನರ್ಗೆ ಟಾಯ್ಲೆಟ್ ರೂಮ್ ಮಾಡಿರ್ತಾರೆ ಕೆಲವರು. ನೋಡ್ರಿ, ಇಷ್ಟು ಬೆಡ್ರೂಮ್ ಇದು ಹಾಕೊಂಡ್ಬಿಟ್ಟು ಇಲ್ಲಿ ಎಂಟ್ರಿ ಕೊಟ್ಕೊಂಡ್ಬಿಟ್ಟು ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಬಿಡ್ತಾರೆ. ಈ ಕಾರ್ನರ್ ಅಲ್ಲಿ ನಾವು ನೀರು ಉಪಯೋಗಿಸಬಾರ್ದು. ಇದಾದ್ಮೇಲೆ ಮೆಟ್ಲು ಮಾಡ್ತಾರೆ ಕೆಲವರು ಮನೆಯ ಒಳಗಡೆ, ಅಲ್ಲೂ ಅದು ಅಷ್ಟೇ. ನಾವು ಮೋಡಿ ಕಟ್ ಆಗಬಾರ್ದು, ಮೆಟ್ಲು ಬರಬಾರ್ದು, ಲಿಫ್ಟ್ ಬರಬಾರ್ದು, ಬೋರ್ವೆಲ್ಲು, ಸಂಪು, ಫಿಟ್ಟು ಯಾವುದು ಈ ನೈಋತ್ಯ ಭಾಗ ನಮ್ಗೆ ಏನಂದ್ರೆ ಎತ್ತರ ಆದಷ್ಟು ನಮಗೆ ಆಯುಷ್ ಜಾಸ್ತಿ ಇರ್ತದೆ. ನಾವು ಅಲ್ಲೇನ್ ಮಾಡಿದ್ರೆ ಕೆಲವು ಸಂಪ್ ಮಾಡ್ಬಿಡ್ತಾರೆ, ಬೋರ್ವೆಲ್ ನೀರು ಸಿಕ್ಕಿದೆ ಅಲ್ಲಿ ಅಂತಾರೆ. ನಾವು ಚೆನ್ನಾಗಿದ್ರೆ ಎಲ್ಲ, ನಾವೇ ಇಲ್ಲ ಅಂದ್ರೆ ಏನ್ ಮಾಡೋದು. ಹಾಗಾಗಿ ಇಲ್ಲಿ ಡೌನ್ ಆಗಬಾರ್ದು, ತುಂಬಾ ಎತ್ತರ ಆಗಬೇಕು. ಅದಕ್ಕೆ ನಾವು ಮನೆ ಮೇಲೆ ಒಂದು ರೂಮು, ಅದ್ರ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಇಡೋದು. ಏನಕ್ಕೆ ಅಂದ್ರೆ ನೈಋತ್ಯ ಎತ್ತರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ನಾವು ಇದನ್ನ ಎತ್ತರಿಸೋದು. ಈಗ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಮಧ್ಯಭಾಗದಲ್ಲಿ ರೂಮ್ ಬರ್ಬೋದು, ಟಾಯ್ಲೆಟ್ ರೂಮ್ ಬರ್ಬೋದು, ದೇವ್ರ ಮನೆ ಬರ್ಬೋದು, ಮಕ್ಕಳು ಓದೋ ಸ್ಟಡಿ ರೂಮ್ ತುಂಬಾ ಒಳ್ಳೇದು. ಅಂದ್ರೆ ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು, 3 ರೂಮ್ ಬಂದಾಗ ಮಾತ್ರ ಮಕ್ಕಳು ಓದ್ಕೊಳ್ಳೋದಕ್ಕೆ ಈಶಾನ್ಯಕ್ಕಿಂತ ನಂಬರ್ 1 ಅಂದ್ರೆ ಪಶ್ಚಿಮ ಮಧ್ಯಭಾಗ. ಇಲ್ಲಿ ಇನ್ನೇನಪ್ಪ ಬರ್ಬೋದು ಅಂದ್ರೆ ಮೆಟ್ಲು ಬರ್ಬೋದು, ಆದ್ರೆ ಕಂಡೀಷನ್ ಅಪ್ಲೈ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಲಿಫ್ಟ್ ಬರ್ಬೋದು, ಲಿಫ್ಟ್ ಬಂದ್ರು ಅಷ್ಟೇ ಕಂಡೀಷನ್ ಇರುತ್ತೆ. ನಮ್ಮನ್ನ ಗಮನಕ್ಕೆ ತಗೊಂಬಂದು ಅದು ಯಾವ ರೀತಿ ಪ್ಲಾನ್ ಇದೆ ಅಂತ ಅಪ್ರೂವಲ್ ಮಾಡಿಸ್ಕೊಂಡು ನೀವು ಮೆಟ್ಲುಗಳನ್ನ ಮತ್ತೆ ಲಿಫ್ಟ್ ನ ಕೊಡ್ಬೇಕು. ಅದು ಬಿಟ್ಟು ರೂಮ್ ಮಾಡ್ಬೋದು, ದೇವ್ರ ಮನೆ ಮಾಡ್ಬೋದು, ಗೋಡನ್ ಮಾಡ್ಬೋದು. ಇದು ಪಶ್ಚಿಮ ಮಧ್ಯಭಾಗ ಆಯ್ತಲ್ವಾ. ಈಗ ಪಶ್ಚಿಮ ವಾಯುವ್ಯ ಅಥವಾ ಉತ್ತರ ವಾಯುವ್ಯ, ಈ ಜಾಗನ ನಾವು ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಕರಿತೀರಿ. ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಟಾಯ್ಲೆಟ್ ರೂಮ್ ಮಾಡ್ಬೋದು, ಗೆಸ್ಟ್ ರೂಮ್ ಮಾಡ್ಬೋದು. ನಾವು ಈ ರೂಮಲ್ಲಿ ಮಲಗ್ತೀರಿ ಅಂದ್ರೆ ಕಂಪಲ್ಸರಿ ಟಾಯ್ಲೆಟ್ ರೂಮ್ ಇರಲೇಬೇಕು. ಅದು ಅಟ್ಯಾಚ್ ಆದ್ರೂ ಸರಿ, ಕಾಮನ್ ಆದ್ರೂ ಸರಿ. ಇಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ ಅಂದ್ರೆ ಬರೀ ಗೆಸ್ಟ್ ರೂಮ್, ಬರ್ತಾರೆ 2 ದಿನ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ರೀತಿ ಇದನ್ನ ನಾವು ಮಾಡ್ಕೊಬಹುದು. ಇನ್ನು ವಾಯುವ್ಯದಲ್ಲಿ ಏನ್ ಮಾಡಬಾರ್ದಪ್ಪ ಅಂದ್ರೆ ಉತ್ತರದ ರೋಡ್ ಫೇಸಿಂಗ್ ಇರೋರು, ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಡೋರ್, ಮೇನ್ ಡೋರ್. ಉತ್ತರ ಅಲ್ವಾ ಇದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಉತ್ತರನ 3 ಭಾಗ ಮಾಡಬೇಕು. ಇದು ಉತ್ತರ ಈಶಾನ್ಯ ಉಚ್ಚಸ್ಥಾನ ತುಂಬಾ ಒಳ್ಳೇದು, ಉತ್ತರ ವಾಯುವ್ಯ ನಮಗೆ ತುಂಬಾ ಕೆಟ್ಟದ್ದು. ಎಲ್ಲಾರು ಮಾಡೋದೇನಂದ್ರೆ ಇದು ಉತ್ತರ ಒಳ್ಳೇದಲ್ವಾ ಅಂತ. ಅದರಷ್ಟು ನೀಚ ಸ್ಥಾನ ಇನ್ನೊಂದಿಲ್ಲ, ಅದರಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಡೋರ್ಗಳು ಬರಬಾರ್ದು. ಇದಾದ್ಮೇಲೆ ಮನೆ ಹೊರಗಡೆ ಮೆಟ್ಲು ಬರ್ಬೋದು, ಮನೆಯ ಒಳಗಡೆ ಮೆಟ್ಲು ಬರಬಾರ್ದು. ಕೆಲವರು ಹಿಂಗೆ ಇಟ್ಕೊಂಡ್ಬಿಡ್ತಾರೆ ಪೂರ್ತಿ ಕಾರ್ನರ್ಗೆ. ಇಲ್ಲ, 5 ಅಡಿ ಆದ್ಮೇಲೆನೆ ನಮಗೆ ಈ ಮೆಟ್ಲು ಬರಬೇಕು. ಅದು ಮೆಟ್ಲೇನೋ ಉತ್ತರ ಮಧ್ಯ ಭಾಗದಿಂದ ಸ್ಟಾರ್ಟ್ ಆಗಬಾರ್ದು. ನಿಮ್ಮ ಮನೆ ಟೋಟಲ್ ಪೂರ್ವದಿಂದ ಪಶ್ಚಿಮ ತಗೊಂಡ್ರೆ 3 ಭಾಗ ಮಾಡಿದ್ರೆ ಈ ಕೊನೆ ಭಾಗದಲ್ಲೇ ಇರಬೇಕು. ಮತ್ತೆ ಈ ಕಾರ್ನರ್ಗೆ ಯಾವುದೇ ಕಾರಣಕ್ಕೂ ಡೂಪ್ಲೆಸ್ ಮೆಟ್ಲುಗಳು, ಡೂಪ್ಲೆಸ್ ಕಟ್ ಮಾಡೋದು, ವಾಯುವ್ಯ ಹೋಲಾಗಬಾರ್ದು. ನೀವು ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು. ನಿಮ್ಮ ಮನೆ ಆದ್ರೂ ನಿಮ್ಮ ಇಷ್ಟ ಬಂದಂಗೆ ಕಟ್ಕೊಳಂಗಿಲ್ಲ. ಕಟ್ಕೊಂಡ್ರೆ ಅಲ್ಲಿ ನಿಮ್ಗೆ ನೆಗೆಟಿವ್ ಬರ್ತದೆ. ಅದನ್ನ ಎದುರ್ಸಕ್ಕೆ ನೀವು ರೆಡಿ ಇರಬೇಕು, ಸ್ವೀಕಾರ ಮಾಡೋಕ್ಕೆ ರೆಡಿ ಇರಬೇಕು. ಹಾಗಾಗಿ ಈ ಕಾರ್ನರ್ಗೆ ಮೆಟ್ಲು, ಲಿಫ್ಟು ಇದನ್ನೆಲ್ಲ ಬರಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಕೊಬೇಕು. ಇನ್ನು ಉಳಿದಿರೋದು ನಮಗೆ ಉತ್ತರ ಮಧ್ಯಭಾಗ. ಉತ್ತರ ಮಧ್ಯಭಾಗ ಅಂದ್ರೆ ನಮಗೆ ಕುಬೇರ ಒಳಗಡೆ ಬರೋದು, ಲಕ್ಷ್ಮಿ ಕರ್ಕೊಂಡು ಒಳಗಡೆ ಬರ್ತಾ ಇರ್ತಾರೆ. ಇಲ್ಲಿ ಮ್ಯಾಕ್ಸಿಮಮ್ ಉತ್ತರ ಎಲ್ಲ ವಿಂಡೋ ಕೊಟ್ಕೊಳ್ಳಿ. ಗಾಳಿ ಬೆಳಕು ಎಷ್ಟು ಜಾಸ್ತಿ ಬರುತ್ತೆ, ಎಷ್ಟು ವಿಂಡೋ ಜಾಸ್ತಿ ಆಗುತ್ತೆ, ಅಷ್ಟು ನಾವು ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತೀವಿ. ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡುತ್ತೆ. ಉತ್ತರ ಯಾವಾಗಲೂ ಖಾಲಿ ಇಟ್ಕೊಬೇಕು. ಕೆಲವ್ರು ಏನ್ ಮಾಡ್ತಾರೆ, ಉತ್ತರದಲ್ಲಿ ಟಾಯ್ಲೆಟ್ ರೂಮ್ ಮಾಡ್ತಾರೆ. ಮಾಡಬಾರ್ದು. ಕುಬೇರ ಒಳಗಡೆ ಬರಲ್ಲ. ಉತ್ತರದಲ್ಲಿ ಈ ಕಡೆ ಪ್ಯಾಸೇಜ್ ಇರುತ್ತೆ, ಇಲ್ಲಿ ಸ್ಲಿಪ್ಪರ್ ಇಡ್ತೀರಾ, ಚಪ್ಪಲಿಗಳನ್ನ ಚರ್ಮದಿಂದ ಮಾಡಿರ್ತಾರೆ. ನೀವು ಮನೆಗಳ ಹತ್ರ ನೋಡಿ, ನಾಯಿ ಯಾವಾಗ ಚಪ್ಪಲಿಂಗ್ ಕಚ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಅದರಲ್ಲಿ ಸ್ಕಿನ್ ಇರುತ್ತೆ. ಆ ಸ್ಕಿನ್ ಇದ್ದಾಗ ಆ ನಾಯಿ ಆ ಚಪ್ಪಲಿನ ಕಚ್ಚೋದು. ಅದನ್ನ ಬಾಕ್ಲು ಪಕ್ಕದಲ್ಲಿ ಬರೋ ಜಾಗದಲ್ಲಿ, ಬಾಕ್ಲು ಮೇನ್ ಡೋರ್ ಇರುತ್ತಲ್ವಾ, ಅದ್ರ ಪಕ್ಕದಲ್ಲಿ ಬಿಡೋದಾಗ್ಲಿ, ಉತ್ತರ ಮಧ್ಯ ಭಾಗದಲ್ಲಿ ಬಿಡೋದಾಗ್ಲಿ ಮಾಡಬೇಡಿ. ಮಾಡಿದಾಗ ನಮಗೆ ಕುಬೇರ ಒಳಗಡೆ ಬರಲ್ಲ. ಅದನ್ನ ಚರ್ಮದಿಂದ ಮಾಡಿರೋ ಕಾರಣಕ್ಕೋಸ್ಕರ
ಕುಬೇರ ಒಳಗಡೆ ಬರಲ್ಲ, ಚರ್ಮದ ವಸ್ತು ನಾವು ಬಳಸ್ತಾ ಇದ್ದೀರಿ ಅನ್ನೋ ಒಂದು ದೋಷ ಅಲ್ಲಿ ನಮಗೆ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ನಮ್ಗೆ ಇಲ್ಲಿ ದೇವ್ರ ಮನೆ ಮಾಡ್ತಾರೆ, ಭಾರ ಬೀಳುತ್ತೆ, ಮೇಲೆ ಇಲ್ಲಿ ರೂಮ್ ಮಾಡ್ತಾರೆ, ಮಾಡಬೇಡಿ, ಇಲ್ಲಿ ಮೆಟ್ಲು ಬರಬಾರ್ದು, ಬೇಕಿದ್ರೆ ಲಿಫ್ಟ್ ತೊಗೊಂಬೋದೇ ಹೊರತು ಮೆಟ್ಲನ್ನ ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ಈಶಾನ್ಯದಲ್ಲೂ ಲಿಫ್ಟ್ ತೊಗೊಬಾರ್ದು, ಬೇಕಾದ್ರೆ ಉತ್ತರದಲ್ಲಿ ಬೇಕಾದ್ರೆ ತಗೊಳ್ಳಿ. ಇದು ಆದ್ಮೇಲೆ ನಮಗೆ ಉತ್ತರ ಮಧ್ಯ ಭಾಗದಲ್ಲಿ, ಅದು ಕಾಂಪೌಂಡ್ ಒಳಗಡೆ ಇರ್ಬೋದು, ರೋಡಲ್ಲಿ ಇರ್ಬೋದು, ಉತ್ತರ ಮಧ್ಯ ಭಾಗದಲ್ಲಿ ನಾವು ಬಾತ್ರೂಮ್ ಟಾಯ್ಲೆಟ್ ರೂಮ್ನ ಫಿಟ್ನ ಮಾಡ್ಬೋದು. ಏನಕ್ಕೆ ಅಂದರೆ ಗೊಬ್ಬರ ಬಂದು ಲಕ್ಷ್ಮಿಗೆ ಹೋಲಿಸ್ತಾರೆ, ಹಾಗಾಗಿ ಆ ಫಿಟ್ ಬಂದು ನಮಗೆ ಉತ್ತರ ಮಧ್ಯ ಭಾಗದಲ್ಲಿದ್ರೆ ತುಂಬ ಒಳ್ಳೆಯದು. ಇದಾದ್ಮೇಲೆ ಈ ಟೋಟಲ್ ಮಧ್ಯ ಭಾಗ ಇದೆಯಲ್ಲ, ಇದನ್ನ ಗರ್ಭ ಅಂತ ಕರೀತಾರೆ. ಗರ್ಭ ಅಂದರೆ ಬ್ರಹ್ಮಸ್ಥಾನ ಅಂತ. ಈ ಬ್ರಹ್ಮಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಏನು ಬರಬಾರ್ದು. ಅದರಲ್ಲೂ ಕೆಲವ್ರು ಏನು ಮಾಡ್ತಾರೆ ನೋಡ್ರಿ, ಈ ಥರ 3 ಭಾಗ ಮಾಡಿದಾಗ, ಯಾವುದೇ ರೀತಿ ತಗೊಂಡ್ರೆ 3 ಭಾಗ ತಗೊಂಡಾಗ ಈ ಮಧ್ಯೆ ಇರ್ತಕ್ಕಂಥ ಬ್ರಹ್ಮಸ್ಥಾನ ಇಷ್ಟು ಖಾಲಿ ಬಿಡಬೇಕು. ಬಿಟ್ರೆ ಸರ್ ನಮಗೆ ಅಷ್ಟೊಂದು ಅನುಕೂಲ ಇಲ್ಲ, ಏನು ಮಾಡೋದು ಅಂದಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಥರ ಈಶಾನ್ಯದಿಂದ ನೈಋತ್ಯಕ್ಕೆ ಒಂದು ಲೈನ್ ತೊಗೊತಾರೆ, ಅದೇ ರೀತಿ ವಾಯುವ್ಯದಿಂದ ಅಗ್ನಿಮೂಲೆಗೆ ಒಂದು ಲೈನ್ ತೊಗೊಂಡ್ಬಿಡ್ತಾರೆ. ಈ ಪಾಯಿಂಟ್ ಚುಕ್ಕಿ ಏನಿದೆಯಲ್ಲ ಇದನ್ನ ಮಾತ್ರ ಬ್ರಹ್ಮಸ್ಥಾನ ಅಂತ ತೊಗೊತಾರೆ. ನಾನು ಅದು ಪೂರ್ತಿ ಬಿಟ್ಟರೆ ಏನಾಗುತ್ತೆ ಅಂತಲೂ ಹೇಳಿದ್ದೀನಿ, ಸ್ವಲ್ಪ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾಧ್ಯವಾದಷ್ಟು ಬ್ರಹ್ಮಸ್ಥಾನನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಖಾಲಿ ಬಿಟ್ಕೊಳ್ಳಿ. ಈಗ ವಾಸ್ತು ತಜ್ಞರು ಯಾವ ರೀತಿ ಫಾರ್ಮುಲಾನ ಬಳಸಿ ನಿಮ್ಮ ಮನೇನ ನಾವು ಟೆಸ್ಟ್ ಮಾಡ್ತೀರಿ ಅಂತ ನಾನು ಸೀಕ್ರೆಟ್ನ ಈಗ ಓಪನ್ ಮಾಡಿ ತೋರಿಸಿದ್ದೀನಿ. ಇದು ಆದಮೇಲೆ ಇದರಲ್ಲೇ ಈ ಫಾರ್ಮುಲಾನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ಆಳವಾಗಿ ನಾವು ಇನ್ನೂ ಅಧ್ಯಯನ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ನಮಗೆ ಟೋಟಲ್ ನಮ್ಮ ಪ್ರಾಪರ್ಟಿಗೆ ಇಲ್ಲಿ ಭೂಮಿ ಡೌನ್ ಇರಬೇಕು. ಈಶಾನ್ಯ, ಅದು ಪೂರ್ವ ಈಶಾನ್ಯ ಇರ್ಬೋದು ಅಥವಾ ಉತ್ತರ ಈಶಾನ್ಯ ಇರ್ಬೋದು ಅಥವಾ ಕಾಂಪೌಂಡ್ ಇರ್ಬೋದು, ಇಲ್ಲೆಲ್ಲದಕ್ಕಿಂತ ಭಾರ ಕಡಿಮೆ ಇರಬೇಕು, ಎತ್ತರನೂ ಕಡಿಮೆ ಇರಬೇಕು. ಇದಾದ್ಮೇಲೆ ಇದಕ್ಕಿಂತ ಭಾರ ಸ್ವಲ್ಪ ಪೂರ್ವ ಮಧ್ಯ ಭಾಗ, ಉತ್ತರ ಮಧ್ಯ ಭಾಗದಲ್ಲಿ ಒಂದು ಸ್ವಲ್ಪ ಹೆಚ್ಚಿಸ್ಬೋದು. ಇದಕ್ಕೂ ಅಷ್ಟೇ, ಈಶಾನ್ಯಕ್ಕಿಂತ ಇದು ಸ್ವಲ್ಪ ಹೈಟ್ ಬೇಕಿದ್ರೆ ಜಾಸ್ತಿ ಮಾಡ್ಬೋದು. ಇದಾದ್ಮೇಲೆ ಅಗ್ನಿಮೂಲೆ ಅಥವಾ ವಾಯುವ್ಯ, ಈ 2 ಭಾಗಕ್ಕಿಂತ ಸ್ವಲ್ಪ ಎತ್ತರ, ಸ್ವಲ್ಪ ಭಾರ ಇರೋ ಥರ ನೋಡ್ಕೊಬೇಕು ನಾವು. ಇದು ಆದ್ಮೇಲೆ ನೆಕ್ಸ್ಟ್ ದಕ್ಷಿಣ ಮಧ್ಯ ಭಾಗ ಅಥವಾ ಪಶ್ಚಿಮ ಮಧ್ಯ ಭಾಗ, ಈ ಎಲ್ಲದಕ್ಕಿಂತ ಭಾರ ಇರೋ ಥರ ನೋಡ್ಕೊಬೇಕು. ಆವಾಗ ನಮಗೆ ಈಶಾನ್ಯ ಪೂರ್ತಿ ಡೌನ್ ಆಗುತ್ತೆ, ಈಶಾನ್ಯ ನಮಗೆ ಎತ್ತರ ಕಡಿಮೆ ಇರುತ್ತೆ. ವಾಸ್ತುಕ್ಕೆ ಅನುಗುಣವಾಗಿ ಎಲ್ಲ ಎನರ್ಜಿನೂ ನಮಗೆ ಸಿಗ್ತಾ ಇರ್ತದೆ, ಪಂಚಭೂತಗಳು ನಮ್ಗೆ ಅವಾಗ ಸಪೋರ್ಟ್ ಮಾಡ್ತದೆ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಸೀಕ್ರೆಟು, ಯಾರು ಹೇಳಲ್ಲ, ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಬಳಸ್ಕೊಳ್ಳಿ. ಮನೆ ಪ್ಲಾನ್ ಮಾಡಬೇಕಾದ್ರೆ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಾದ್ಮೇಲೆ ದಕ್ಷಿಣ ಪಶ್ಚಿಮ ಆದ್ಮೇಲೆ ನೈಋತ್ಯ, ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾದ ಭಾರ ಇರಬೇಕು, ಎತ್ತರ ಇರಬೇಕು. ಇದನ್ನ ಎಷ್ಟು ಭಾರ ಮಾಡ್ತೀರಿ, ಈ ರೂಮ್ ಆದಷ್ಟು ಕತ್ತಿರ್ಬೇಕು, ಗಾಳಿ ಬೆಳಕು ಬರಬಾರ್ದು. ನಮ್ಗೆ ನೆಗೆಟಿವ್ ಬರೋದು ಮನೆ ಒಳಗಡೆಗೆ ಇಲ್ಲಿಂದನೇ, ನೈಋತ್ಯದಿಂದನೇ ಒಳಗಡೆ ನೆಗೆಟಿವ್ ಬರೋದು. ಮ್ಯಾಕ್ಸಿಮಮ್ ಇಲ್ಲಿ ಕತ್ಲಿರೋ ಥರ ನೋಡ್ಕೊಳ್ಳಿ, ಹೆಚ್ಚು ಭಾರ ಹಾಕಿ ತುಂಬ ಎತ್ತರ ಮಾಡಿ, ಅವಾಗ ನಮಗೆ ಪಂಚಭೂತಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತವೆ. ನನ್ನ ಸಂಪರ್ಕದಲ್ಲಿರ್ತಕ್ಕಂಥ ಎಷ್ಟೋ ಜನ ಇಂಜಿನಿಯರ್ ಇದ್ದೀರಾ, ನನ್ನ ಸಂಪರ್ಕದಲ್ಲಿ ಇಲ್ದಿದ್ದವರು ಅಷ್ಟೇ, ಇದನ್ನ ಅಳವಡಿಸ್ಕೊಳ್ಳಿ, ಇದನ್ನ ನೀವು ಅವ್ರಿಗೆ ಮಾಡಿಕೊಡಿ. ಈಶಾನ್ಯ ನಮಗೆ 0, ವೆಯ್ಟ್ ಕಡಿಮೆ ಇರಬೇಕು, ತಗ್ಗಿರಬೇಕು, ಡೌನ್ ಇರಬೇಕು. ನೈಋತ್ಯ ಎತ್ತರ ಆಗಬೇಕು, ಮತ್ತೆ ಭಾರ ಆಗಬೇಕು. ಆವಾಗ ನಮ್ಗೆ ಏನಾಗ್ತದೆ, ಇವ್ರಿಗೆ ತುಂಬಾ ಎನರ್ಜಿ ಸಿಗುತ್ತೆ. ಅವ್ರಿಗೆ ಎನರ್ಜಿ ಸಿಕ್ಕಿದ್ರೆ ಏನಾಗುತ್ತೆ, ಇನ್ನೊಂದು ಬಿಲ್ಡಿಂಗ್ ಕಟ್ತಾರೆ, ಇನ್ನೊಂದು ಬಿಲ್ಡಿಂಗ್ ಕಟ್ಟಿದ್ರೆ ನಿಮಗೂ ಕೆಲಸ ಸಿಗುತ್ತೆ, ನಮಗೂ ಕೆಲಸ ಸಿಗುತ್ತೆ. ನಮಗೆ ಚಾಲೆಂಜ್ ಏನಪ್ಪಾ ಅಂದ್ರೆ, ಅವ್ರನ್ನ ಚೆನ್ನಾಗಿರೋ ಥರ ಇಲ್ಲಿ ಏನೇನು ಬೇಕೋ ಮಾಡಿಕೊಟ್ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಇವಾಗ ಇರೋ ಪರಿಸ್ಥಿತಿಗಿಂತ ಎತ್ತರಕ್ಕೆ ಹೋಗ್ತಾರೆ ಹೊರತು ಡೌನ್ ಆಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಥರ ಪ್ಲಾನ್ ಮಾಡಿಕೊಡಿ. ಪ್ಲಾನ್ ಮಾಡಿಸ್ಬೇಕಾಗಿರೋರು ಅಷ್ಟೇ, ನೀವು ಮನೆ ಕಟ್ಟಬೇಕಾದ್ರೆ ತುಂಬ ವರ್ಕೌಟ್ ಮಾಡಬೇಕು. ಸುಮ್ಮನೆ ಒಂದು ಪ್ಲಾನ್ ಹಾಕ್ಕೊಡಿ ಅಂತಲ್ಲ, ಎಲ್ಲೆಲ್ಲಿ ಏನೇನು ಬರಬೇಕು ಅದನ್ನೆಲ್ಲ ನೀವು ವರ್ಕೌಟ್ ಮಾಡಿ ಆಮೇಲೆ ಇಂಜಿನಿಯರ್ ಹತ್ರ ಹೋಗ್ಬೇಕು. ಇಂಜಿನಿಯರ್ ಹತ್ರ ಪ್ಲಾನ್ ಹಾಕ್ಸಿ ನನ್ನ ಹತ್ರ ಬಂದರೆ ನಾನು ಅವಾಗ ಈ ಪ್ಲಾನಲ್ಲಿ ಏನೇನು ದೋಷ ಇದೆ ಅದನ್ನೆಲ್ಲ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ. ಆ ರೀತಿ ಮಾಡಿಕೊಂಡು ನೀವು ಮನೆ ಕಟ್ಕೊಂಡ್ರೆ ನಿಮಗೆ 100% ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ನಮಗೆ ಲಾಸ್ಟ್ ವಿಡಿಯೋಗೆ ಯಾರ್ಯಾರು ಕಮೆಂಟ್ಸ್, ಅವರ ಪ್ರಶ್ನೆ ಏನಿರುತ್ತೆ ಅದನ್ನು ಕೇಳಿರ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಸಮಯ ಈಗ. ನಿಮಗೂ ಏನಾದರೂ ಕಮೆಂಟ್ಸ್ ಇದ್ದರೆ, ಪ್ರಶ್ನೆ ಇದ್ದರೆ ಕಮೆಂಟ್ಸ್ ಅದು ತಿಳಿಸ್ಕೊಡಿ, ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಈಗ ಮಂಗಳೂರಿಂದ ಪ್ರಕಾಶ್ ಶೆಟ್ಟಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ನಮ್ಮದು ಸೈಟ್ ಬಂದು ದಕ್ಷಿಣ ಮತ್ತು ಪಶ್ಚಿಮ ಎರಡೂ ಕಡೆ ಕಾರ್ನರ್ ರೋಡ್ ಫೇಸಿಂಗ್ ಇರೋದ್ರಿಂದ ನಮಗೆ ಗೇಟ್ ಎಲ್ಲಿ ಕೊಡಬೇಕು ಅಂತ ನಾವು ಹೇಳೋದು ಇಷ್ಟೇ. ಸೌತಲ್ಲಾದರೆ ಸೌತ್ ಈಸ್ಟಲ್ಲಿ ಕೊಡಿ, ವೆಸ್ಟಲ್ಲಾದರೆ ವೆಸ್ಟ್ ನಾರ್ತ್, ಅಂದರೆ ಪಶ್ಚಿಮ ವಾಯುವ್ಯ ದಕ್ಷಿಣ ಆಗ್ನೇಯದಲ್ಲಿ, ಎರಡರಲ್ಲಿ ಎಲ್ಲಿ ಬೇಕಾದರೂ ಕೊಡ್ಬೋದು. ಈಗ ಪ್ರೇಮ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಈಶಾನ್ಯ ಕಟ್ಟಾಗಿರೋ ಮನೆಗೆ ಫಿಟ್ ಎಲ್ಲಿ ಬರಬೇಕು ಅಂತ. ಈಶಾನ್ಯ ಕಟ್ಟಾಗಿರೋ ಮನೆಗೆ ಫಿಟ್ನ ಮಾರ್ಕ್ ಮಾಡ್ಕೊಡಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಿಮ್ಮ ಮನೆ ಬಾಕ್ಸ್ ಅಥವಾ ರೆಕ್ಟಾಂಗಲ್ ಥರ ಇದ್ದರೆ ಮಾತ್ರ ನಾವು ಪೂರ್ವ ಮಧ್ಯ ಭಾಗ ಅಥವಾ ಉತ್ತರ ಮಧ್ಯ ಭಾಗ ಮಾರ್ಕ್ ಮಾಡ್ಬೋದು. ಈಶಾನ್ಯ ಕಟ್ಟಾದಾಗ ನಮಗೆ ಅದು ಮಾರ್ಕ್ ಮಾಡ್ಕೊಡಕ್ಕೆ ಆಗೋದೇ ಇಲ್ಲ. ಫಸ್ಟ್ ನೀವು ಈಶಾನ್ಯನ ಸರಿಪಡಿಸ್ಕೊಂಡು ಆಮೇಲೆ ನೀವು ಮಾರ್ಕಿಂಗ್ ಬರಬೇಕಾಗುತ್ತೆ.
ಪ್ರಾಣೇಶನವರು ಒಂದು ಪ್ರಶ್ನೆನ ಕೇಳಿದ್ದಾರೆ, ನೀವು ಹೇಳ್ತಾ ಇರೋಂಥ ವಾಯುವ್ಯ ಇದೆಯಲ್ಲ ಅದು ಇಂಡಿಯನ್ ವಾಸ್ತು ಅಲ್ಲೇ ಇಲ್ಲ ಅಂತ. ಹೌದು, ನಿಜ. ಯಾರೂ ಅದ್ರ ಬಗ್ಗೆ ಮಾತಾಡಲಿಲ್ಲ, ನಾನೇ ಫಸ್ಟ್ ಮಾತಾಡಿರೋದು. ನಾನು ಅದು ಅನುಭವಿಸಿ ನನ್ನ ಅನುಭವಕ್ಕೆ ಬಂದ ಮೇಲೇ ನಾನು ಅದನ್ನು ಎಲ್ಲರ ಹತ್ರನೂ ಚರ್ಚೆ ಮಾಡೋದು. ನೀವು ಅಷ್ಟೇ ಮಾತಾಡೋ ಬದಲು ಫಸ್ಟು ನಿಮ್ಮ ವಾಯುವ್ಯ ಏನಿದೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ಮೇಲೆ ಆಮೇಲೆ ಮಾತಾಡೋಣ. ನಿಮ್ಗೆ ಆ ಥರ ಏನಾದರೂ ಡೌಟ್ ಇದ್ದರೆ ನನ್ನ ಜೊತೆಲಿ 2 ದಿನ ಬನ್ನಿ, ನಾನು ಎಲ್ಲೇ ಸೈಟ್ ವಿಸಿಟಿಂಗ್ ಮಾಡ್ತೀನಿ. ಎಲ್ಲರ ಮನೆಯಲ್ಲೂ ವಾಯುವ್ಯದಲ್ಲಿ ಉಂಡಿ ಇಟ್ಟಿದ್ದಾರೆ. ಇದೊಂದು ಕ್ರಾಂತಿ. ಇದು ನಾನು ಹೇಳಿದ್ಮೇಲೆ ನಾನು ಯಾವ ಮನೆಗೆ ಹೋದ್ರೂ ವಾಯುವ್ಯದಲ್ಲಿ ಉಂಡಿ ಇಟ್ಟಿದ್ದಾರೆ. ನಾನು ಅದೇ ಸಪ್ರೇಟ್ ಒಂದು 2-3 ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಕಮೆಂಟ್ಸ್ ಇದೆ, ತಿಳ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗೂ ನನ್ನ ಜೊತೆಲಿ ಬನ್ನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಓಡಾಡಿಸಿ ನಿಮ್ಗೆ ಅದ್ರ ಸತ್ಯ ಏನು ಅಂತ ತಿಳ್ಕೊಂಡ್ಮೇಲೆ ನೀವು ಹೊರಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ತುಂಬ ಜನ ಫೋನ್ ಮಾಡ್ತೀರಾ, ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಮನೆ ಈ ರೀತಿ ಇದೆ, ಟಾಯ್ಲೆಟ್ ರೂಮ್ ಇಲ್ಲಿದೆ, ಬಾಗಿಲಿದೆ ಅಂತೆಲ್ಲ ಹೇಳ್ತೀರಾ. ಮತ್ತು ಸರ್ ನಂದು ದೂರ ಇರೋದು ಅಂತ ಹೇಳ್ತೀರಾ. ನೋಡಿ, ನಾವು ಸಾಮಾನ್ಯ ವ್ಯಕ್ತಿಗಳು, ನಾವೇನು ದೇವರಲ್ಲ, ಅರ್ಥ ಆಯ್ತಾ? ನಾವು ಒಂದು ಮನೇಲಿ ನಿಂತ್ಕೊಂಡು ಅದನ್ನು ಟೆಸ್ಟ್ ಮಾಡಿ ಹೇಳೋದೇ ನಮ್ಗೆ ತುಂಬ ಚಾಲೆಂಜ್ ಆಗಿರುತ್ತೆ. ಅಂಥದ್ರಲ್ಲಿ ನಿಮ್ಮ ಮನೆ ಈ ರೀತಿ ಇದೆ ಅಂತ ಊಹಿಸ್ಕೊಂಡು ಹೇಳೋಕ್ಕಾಗಲ್ಲ ನಾನು, ಯಾಕೆಂದರೆ ನನ್ನಿಂದ ತಪ್ಪಾಗಬಾರ್ದು. ನೀವು ಹೇಳೋದು ನನಗೆ ಅರ್ಥ ಆದರೆ ಅದೊಂಥರ ಅರ್ಥ ಫೋನಲ್ಲಿ ಆಗಲ್ಲ. ಹಾಗಾಗಿ ದಯವಿಟ್ಟು ಯಾರು ಫೋನ್ಗಳಲ್ಲಿ ಕೇಳಬೇಡಿ. ನಿಮ್ಗೆ ಬೇಕಿದ್ರೆ ಮನೆ ಹತ್ರ ಕರೆಸ್ಕೊಂಡು ಸೈಟ್ ವಿಸಿಟಿಂಗ್ ಮಾಡಿಸ್ಕೊಳ್ಳಿ. ದಯವಿಟ್ಟು ಯಾರು ಫೋನಲ್ಲಿ ಕೇಳಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸ್ ಇದ್ದರೆ ತಿಳಿಸಿ, ನಿಮ್ಮ ಫೇಸ್ಬುಕ್ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೊಂದು ವಿಷಯನ ತಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.